ಅವ್ರದ್ದು ಡಿಫರೆನ್ಸಸ್ ಮಧ್ಯದಲ್ಲಿ ರಾಜ್ಯದ ಜನರು ಸಾಯ್ತಾ ಇದ್ದಾರೆ. ಆ್ಯಕ್ಚುಲಿ 11 ಇಲ್ಲ ಮತ್ತು ಬಸವ ಕಲ್ಯಾಣದೊಂದು ಮತ್ತು ಬೇರೆ ಬೇರೆ ಊರಾಗ ಕೂಡ ಅಲ್ಲಿಂದ ಬಂದಮೇಲೆ ಕೆಲವು ಸಾವುಗಳು ಕೂಡ ಆಗಿದೆ, ಇಲ್ಲಂತಿಲ್ಲ. 11 ಜನ ಏನು ಮೃತಪಟ್ಟಿದ್ದಾರೆ, ಸ್ವರ್ಗವಾಸ ಆಗಿದ್ದಾರೆ. ಅದಕ್ಕೆ ನೇರವಾದ ಕಾರಣ ರಾಜ್ಯ ಸರ್ಕಾರ, ರಾಜ್ಯದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಅವರು ಖಾಲಿ ವಿಧಾನಸಭಾ ಸ್ಟೇಜಿಗಷ್ಟೇ ಸೀಮಿತ ಆದಂಥ ಅವರಿಬ್ಬರಿಲ್ಲ. ಇಡೀ ರಾಜ್ಯದ 6.5 ಕೋಟಿ 7 ಜನರಿಗೆ ಅವ್ರ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಅವ್ರಿಗೆ ತಮ್ಮ ಕರ್ತವ್ಯವನ್ನು ಬದಿಬೇಕು, ತನ್ನ ಮೇಲೆ ಜವಾಬ್ದಾರಿ ಹೊರತುಪಡ್ದ ಈ ಥರ ಅವರು ಸ್ಟೇಟ್ಮೆಂಟ್ ರಾಜ್ಯದಲ್ಲಿ ಗೊಂದಲ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜ್ಯದ ಕೆಲವು ಪೊಲೀಸ್ ಅಧಿಕಾರಿಗಳಿಗೂ ಸಸ್ಪೆಂಡ್ ಮಾಡಿದ್ದಾರೆ. ಈಗ IAS IPS ಇಬ್ಬರ ಮಧ್ಯದಲ್ಲಿ ಸ್ವಲ್ಪ ಡಿಫ್ರೆನ್ಸಸ್ ಆಗಿ ನಿನ್ನೆ ಹಿಡಿದು ಯಾಕೆ ನಮಗೆ IPSಗೆ ಮಾಡಿರಿ IASಗೆ ಯಾಕೆ ಮಾಡಲಿ, ಜವಾಬ್ದಾರಿ ಊರಿಲ್ಲ, ಈ ಥರ ಚರ್ಚೆ ಕೂಡ ರಾಜ್ಯದಲ್ಲಿ ನಿನ್ನೆ ಹಿಡಿದು ಶುರು ಆಗಿದೆ. ರಾಜ್ಯದ ಇತಿಹಾಸದಲ್ಲಿ ಇದೇ ಮೊದಲು ಅನ್ಸುತ್ತೆ. ರಾಜ್ಯ ಇತಿಹಾಸದಲ್ಲಿ ಇದೇ ಮೊದಲು ಬಾರಿ ಬೆಂಗಳೂರದೊಬ್ಬ ಕಮಿಷನರ್ ಲೆವೆಲ್ ಕ್ಯಾಡರ್ದು ಸಸ್ಪೆಂಡ್ ಮಾಡಿದ್ದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮೊದಲು ನನಗೆ ಅನಿಸ್ತು. ಇದು ಆ್ಯಕ್ಚುವಲ್ ಇದು ನೇರವಾಗಿ ಮಾನವೀಯತೆ ದೃಷ್ಟಿಯಲ್ಲಿ ನೇರವಾಗ ಹೊರೆ ಯಾರ ತಗೋಬೇಕಂದ್ರೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ತಪ್ಪಾಸಲ್ದು ಅವರಿಬ್ಬರು ನಾನು ಸ್ವಯಂ ಪ್ರೇರಿತವಾಗಿ ನಾವು ಇಲ್ಲಪ್ಪ ನಮ್ಲಿಂದ ತಪ್ಪಾಗಿದೆ. ಬೇರೆ ಕಣ್ಣೀರು ಹಾಕಿದ್ರೆ ಮೊಸಳೆ ಕಣ್ಣೀರು ಅಂತಾರೆ, ಈಗ ಅವ್ರು ಕಣ್ಣೀರು ಹಾಕಿದ್ರೆ ಎಲ್ಲಕ್ಕ ಒಂದು ಮದ್ದು ಕಣ್ಣೀರು ಅಂತ ತಿಳ್ಕೊತಾರೆ. ನಮ್ಮ ಜನ ಭಾವನಾತ್ಮಕ ವಿಷಯಗಳಿಗೆ ಭಾಳ ನಂಬ್ತಾರೆ. ನಮ್ಮ ರಾಜ್ಯದ ಜನ ಎಲ್ಲ ಥೋಡೆ ಇದಾಯ್ತು ಆಯ್ತಪ್ಪ ಕ್ಷಮಾಪಣೆ ಮಾಡೋಂಥ ಮನಸ್ಥಿತಿ ನಮ್ಮ ರಾಜ್ಯದ ಜನತೆ ಎಲ್ಲರದ್ದಿದೆ. ಬಟ್ ಇದಕ್ಕೆ ಕ್ಷಮ ಮಾಡಲ್ಲ. ಯಾಕಂದರೆ ಎಷ್ಟೊಂದು ಕುಟುಂಬಗಳು ಏನು ನಮ್ಮ ಕ್ರಿಕೆಟ್ರಿಗೆ ನೋಡ್ಲಿಕ್ಕೆ ಬಂದಿದ್ದು, ಒಬ್ಬ ಫಿಲಿಮ್ ಹೋದ್ರೆ ಹೀರೋಗಳಿಗೆ ನೋಡ್ಲಿಕ್ಕೆ ಹೋಗ್ತಾರೆ, ರಾಜಕಾರಣಿ ಭಾಷಣ ಮಾಡ್ಲಿಕ್ಕೆ ಬಂದು ಜನರು ನೋಡ್ಲಿಕ್ಕೆ ಬರ್ತಾರೆ. ಆ ಥರ ಒಂದು ಕ್ರಿಕೆಟ್ ಅಭಿಮಾನಿಯಾಗಿ ಬಂದಿರ್ತಾರೆ. ಅದು ನೋಡ್ಲಿಕ್ಕೆ ಬಂದ ಇಂಥ ದೊಡ್ಡ ಅನಾಹುತಾಗಿ ಊರಲ್ಲಿ ಏನೂ ಅವ್ರ ಪ್ಲ್ಯಾನೇ ಇದ್ದಿಲ್ಲ ಅವರು. ಎಷ್ಟು 3:15 ಫಸ್ಟ್ ಡೆತ್ ಆಗಿದೆ. ಇನ್ನು ಕಾರ್ಯಕ್ರಮ ನಡೀತೈತೆ 4:30 ತನಕ ಅವ್ರದ್ದು. ಇನ್ನೂ ಈ ಸ್ಟೇಟ್ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಯ್ತಾ? ತರಾತರಿ ಒಳಗೆ ಯಾಕೆ ಸಂಭ್ರಮಾಚರಣೆ ಮಾಡಿದ್ರು? ಕ್ರೆಡಿಟ್ ವಾರ್ ಇನ್ ಬಿಟ್ವೀನ್ CM and DC. ಇಬ್ಬರು ಕ್ರೆಡಿಟ್ ವಾರ್ ತೋರ್ಲಿಕ್ಕೆ ಈಗ ಗೃಹ ಸಚಿವರು ಇಬ್ಬರು ನಡುವರ್ಕ ಅವರು ಭಾಳ ನಿಸ್ಸಹಾಯಕ ಆಗ್ಯಾರ ಅಂತ ನಾನು ಹೇಳ್ಬೋದು. ಈಗ ಅವ್ರಿಗೆ ಕೇಳ್ರ ಲಾ ಆ್ಯಂಡ್ ಆರ್ಡರ್ ಬಂದು ಹೆಲ್ತ್ ಮಿನಿಸ್ಟರ್ ಕರಿಬೇಕ, ಇದು ಹೋಮ್ ಮಿನಿಸ್ಟರ್ ಕರಿಬೇಕಲ್ಲ ಅವರಿಬ್ಬರು ಅವ್ರಿಗೆ ಕನ್ಸಲ್ಟಿದ್ದೇನೆ ಇವರಿಬ್ಬರು ಡಿಸಿಷನ್ ತೊಗೊಂಡ್ರೆ ಒಂದೊಂದು ಮಿನಿಸ್ಟ್ರಿ ಒಬ್ಬೊಬ್ಬರು ಹೆಲ್ತ್ ಅದಪ್ಪ ಯಾರು, ಎಜುಕೇಷನ್ ಯಾರು, ಗೃಹ ಯಾರು, ಈ ಥರ ಒಂದು ಸಿಸ್ಟಮ್ ಸಂವಿಧಾನದಲ್ಲಿ ಇದೆ. ಒಂದೊಂದು ಮಿನಿಸ್ಟ್ರಿ ಒಬ್ಬೊಬ್ಬರಿಗೆ ಅಂತ ಅವ್ರಿಗೆ ಕೇಳಿ ಸಮಾಲೋಚನೆ ಮಾಡ್ಯಾರೇನೋ, ಮಾಡೋದಕ್ಕೆ ಹಿಂಗಾಗಿದೇನೋ ಮಾಡ್ಯಾರ. ಅದು ಗೃಹ ಸಚಿವರು ಒಂದು ಸ್ಟೇಟ್ಮೆಂಟ್ ಬರ್ತಾ ಇಲ್ಲ ಈ ವಿಷಯದಲ್ಲಿ. ಹಸ್ತಕ್ಷೇಪ ಏನು ಮಾಡ್ತಿದ್ದಾರೆ ಈಗ ಮತ್ತು ನೇರ ಹಸ್ತಕ್ಷೇಪ ಅವ್ರು ಕೇಳಲ್ದೇನೆ ಮಾಡಿರ್ಬೇಕಂತ ಅನಿಸ್ಯಾಕ ಅವ್ರ ಸಲಹೆ ಅಲ್ಲಿನ DCPನೇ ವಿಧಾನಸೌಧ ಬರೆದು ಕೊಟ್ಟಿದ್ದಾರೆ, ಯಾರು ಗೌಡ್ರಂತ. ಇಲ್ಲ ಇದಾಗಲ್ಲ, ನಮ್ಮಿಂದ ಆಯೋಜನೆ ಆಗಲ್ಲ, ನಿನ್ನೆ ಆಗಿದೆ, ಈಗ ತರಾತುರಲ್ಲಿ ಹೆಂಗಾಗುತ್ತೆ ಅಂತ ಅವ್ರು ಆಲ್ರೆಡಿ ಲೆಟರ್ ಬರೆದಿದ್ದಾರೆ. ತಾವು ನೋಡಿದರೆ ತಮ್ಮ ಮಾಧ್ಯಮದಲ್ಲಿ ಕೂಡ ಅದರಿಂದ ಅನ್ನೋದು ಮನೆಯೊಂದು ಕಾಪಿ ಇದೆ. ಮನೆ ನಾವು ವಿಧಾನಸಭಾ ಗಾಂಧಿ ಪ್ರತಿಮೆದ ನಮ್ಮ ವಿರೋಧ ಪಕ್ಷ ನಾಯಕರ ನೇತೃತ್ವದಲ್ಲಿ ಕೂತಾಗ ಎಲ್ಲ ಕಾಪಿಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ರಾಜೀನಾಮೆ ಏನಾದರೂ CM DCM ರಾಜೀನಾಮೆ ಆಲ್ರೆಡಿ ನಮ್ಮ ರಾಜ್ಯಾಧ್ಯಕ್ಷರು, ನಮ್ಮ ವಿರೋಧ ಪಕ್ಷದ ಛಲವಾದಿ ನಾರಾಯಣ ಸ್ವಾಮಿಯವರಾಗಲಿ RS ಅವರು ಕೇಳಿದ್ದಾರೆ. ಎಲ್ಲ ರಾಜ್ಯದ ಜನತೆ ಕೂಡ ಅದೇ ತಪ್ಪು ಒಪ್ಕೊಂಡು ರಾಜೀನಾಮೆ ಕೊಡ್ಬೇಕಂತ. 11 ಏನು ಸ್ವರ್ಗವಾಸ ಆಗಿದ್ದಾರೆ ಅವ್ರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು. 1 ಕೋಟಿ ಕೊಡ್ಬೇಕು. 10 ಕೋಟಿ ಅವ್ರ ಮನೆವರೆಗೆ 25 ಮಾಡಿದ್ದಾರೆ. ಹೋರಾಟ ಜಾಸ್ತಿ ಆಗ್ತೈತಿ. 1 ಕೋಟಿ ಕೊಡ್ಬೇಕು ರೀ. ಕ್ರಿಕೆಟ್ ನಾನು ಇನ್ನೂ ವಿನಂತಿ ಮಾಡಿ ಮಾನವೀಯತೆ ದೃಷ್ಟಿಯಿಂದ ಎಲ್ಲ IPL ಆಟಗಾರರು ಕೂಡ ಅವರು ನಾವು ಟಿಕೆಟ್ ತೊಗೊಂಡ್ರೆ ಅವ್ರಿಗೆ ಫ್ರಾಂಚೈಸಿ ಬರ್ತಲ್ಲ, ಅವರೆಲ್ಲ ಇದು ನಡೀತದೆ. ಎಲ್ಲ ಆಟಗಾರ ಇಂಡಿಯನ್ ಟೀಮ್ ಆಗಲಿ, ಎಲ್ಲ IPL ಟೀಮ್ದವ್ರು, ರಾಜಸ್ಥಾನ ಆಗಲಿ, ಮುಂಬೈ ಆಗಲಿ, ಎಲ್ಲರೂ. ಯಾಕಂದ್ರೆ ನಾವು ಪ್ರೇಕ್ಷಕರು ನೋಡಿದ್ಮೇಲೆ ಒಂದು ಮ್ಯಾಚ್ ನಡೀತದೆ, ಸ್ಟೇಡಿಯಂ ನಡೀತದೆ, ಎಲ್ಲ ಆಟಗಾರ ನಡೀತದೆ. ಅವರು ಕೂಡ ಮಾನವೀಯತೆ ದೃಷ್ಟಿಯಿಂದ ಸ್ವ ಇಚ್ಛೆಲಿಂದ ಎಲ್ಲ ಆಟಗಾರ ತಮ್ಮ ಎಷ್ಟಿದೆ ಅಷ್ಟು ಹಣ ಸಹಾಯ ಮಾಡಬೇಕು 11 ಕುಟುಂಬದವರಿಗೆ ನಾನು ಕೇಳಕ್ಕೆ ಇಷ್ಟಪಡ್ತೀನಿ ಮಾಧ್ಯಮ ಮುಖಾಂತರ.